ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇದು ನನ್ನ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಆ್ಯಸ್ ಯೂಶ್ವಲ್ ರುಟೀನ್. ಪಾರ್ತ್ ಸ್ಕೂಲ್ ಲಂಚ್ ಬಾಕ್ಸ್ಗೆ ಇಲ್ಲಿ ನಾನು ಮೆಂತೆ ಚಪಾತಿ ಪ್ರಿಪೇರ್ ಮಾಡ್ತಾಯಿದ್ದೆ ಬೆಳಿಗ್ಗೆ. ಅವನಿಗೆಲ್ಲ 7:15ಗೆಲ್ಲ ರೆಡಿ ಆಗಿಬಿಡ್ಬೇಕು, ಸೊ ದಟ್ ಅವನು ತಿಂದ್ಕೊಂಡು ಮತ್ತೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ತಾನೆ. ಮಾರ್ನಿಂಗ್ ರೊಟೀನ್ ಸ್ವಲ್ಪ ಬ್ಯುಸಿಯಾಗಿರುತ್ತೆ. ನಾನು ಯೂಶ್ವಲಿ ಈ ಥರ ಮೆಂತೆ ಚಪಾತಿ ಎಲ್ಲ ಮಾಡಿದರೆ ಅದನ್ನು ಬಟರ್ ಶೀಟ್ ಮೇಲೆ ಹಾಕಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಸಾಫ್ಟಾಗಿರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತಿನ್ನೋಕ್ಕೆ ಎಷ್ಟು ಬೇಕಾದರೂ ತೆಳ್ಳಗೆ ಹೊತ್ಕೊಬೋದು ನಾವು. ಅದಕ್ಕೆ ನಾನು ಈ ಒಂದು ಹ್ಯಾಕ್ನ ಟ್ರೈ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಮೆಂತೆ ಚಪಾತಿ ಜೊತೆ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಪ್ರಿಪೇರ್ ಮಾಡಿದ್ದೆ. ಅದ್ರ ಜೊತೆಗೆ ನೀವು ಏನಾದರೂ ಟ್ಯಾಂಗಿ ಇರೋ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಪಿಕಲ್ ಜೊತೆ ತಿನ್ನೋಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ನಮ್ಮ ಪರಿನ್ಗೆ ಈ ಥರ ಚಪಾತಿ ತಿನ್ನಿಸೋದು ತುಂಬ ಕಷ್ಟ. ಅವನು ಈ ಥರ ಮೆಂತೆ ಚಪಾತಿ ಎಲ್ಲ ಹಾಕಿದ್ದು ಇಷ್ಟಪಡಲ್ಲ. ಸೊ ಅವನಿಗೋಸ್ಕರ ನಾನು ಪ್ಲೇನ್ ಚಪಾತಿನೂ ಪ್ರಿಪೇರ್ ಮಾಡ್ತಿದ್ದೀನಿ ಇದ್ರ ಜೊತೆಗೆ. ನಾನು ತುಂಬ ದಿನಗಳಿಂದ ವೀಡಿಯೋನೇ ಹಾಕೋಕ್ಕಾಗಿಲ್ಲ. ಇದು ನನಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಜವಾಗ್ಲೂ ನನಗೆ ಕಂಟೆಂಟ್ ಯಾವ ಥರ ಶೂಟ್ ಮಾಡಬೇಕನ್ನೋದು ಗೊತ್ತಾಗ್ತಿಲ್ಲ. ಸೊ ಇದು ಹೋಗ್ತಾ ಸರಿ ಹೋಗುತ್ತೆ ಏನೋ ಅನಿಸುತ್ತೆ. ನಾನು ಕ್ಯಾಮ್ರಾ ತೊಗೊಳ್ಳೋದೇ ಮರ್ತುಬಿಡ್ತೀನಿ. ಒಂದೊಂದು ಸರಿ ರೆಕಾರ್ಡಿಂಗ್ ಪ್ರೆಸ್ ಮಾಡೀನಿ ಅಂದ್ಕೊಳ್ತೀನಿ, ಅದು ರೆಕಾರ್ಡಿಂಗೇ ಆಗಿರಲ್ಲ. ಈ ಥರ ಎಲ್ಲ ಆಗ್ತಿದೆ. ಸೊ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಕಲ್ಲಿ ರೆಡಿ ಆಗ್ತಿದ್ದಾನೆ. ಅವನೇ ಶವರ್ ತೊಗೊಂಡೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತಾನೆ. ನಾನು ಇಲ್ಲಿ ಪ್ರಿಪೇರ್ ಮಾಡ್ಬೋದು ಈಸಿಯಾಗಿ. ಅವ್ರ ಪಪ್ಪನ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಸೊ ದಟ್ ಬೇಗ ಆಗಲಿ ಅಂತ. ಇದ್ರ ಮಧ್ಯೆ ನಮ್ಮ ಪರಿನೂ ಎದ್ದು ಬಿಡ್ತಾನೆ. ಅವನು ನೋಡ್ಕೋಬೇಕಾಗುತ್ತೆ. ಈಗ ಬರ್ತಾನೆ ನೋಡಿ ಪರಿನೂ ಎದ್ದು. ಹಾಯ್ ಪರಿ ನಿಂತ್ಕೋತಾನೆ. ಹಾಯ್ ಪರಿ. ಪಾರ್ಟಿ ಎಲ್ಲದ ಪಾರ್ಟಿ ಸ್ಕೂಲಿಗೆ ಹೋದ ಪರಿ. ನಾನು ಚಪಾತಿನೇ ಹೋಗ್ತೀನಿ. ಈ ಚಪಾತಿ ತಿನ್ನಲ್ಲ ಪರಿ. ಏನ್ ಮಾಡ್ತೀವಿ ಪರಿ? ನಮ್ಮ ಪರಿ ತೋರಿಸಿ ಏನ್ ಮಾಡ್ತೀವಿ? ಅವನು ಮಾಡ್ತಾನೆ ಅಲ್ಲ ಪರಿ. ಮಮ್ಮಿ ಪರಿ ತೋರ್ಸೋಣ. ಹಾಯ್. ನೀನು ಚಪಾತಿ ಮಾಡೋಣ ಪರಿ? ನೀನು ಚಪಾತಿ ಮಾಡೋಣ? ಇದರಲ್ಲಿ ಮಾಡಿದ್ರೆ ರಬ್ಬರ್, ಅದು ರಬ್ಬರ್ ಬ್ಯಾಂಡ್. ಪಾರ್ಕ್ ಸ್ಕೂಲಿಗೆ ಲಂಚ್ ತೊಗೊಂಡು ಹೋದ. ನಾನು ಮಿಕ್ಕಿದ ಚಪಾತಿ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದೆ. ಅವನು ಒಂದು ಚಪಾತಿ ತಿಂದ್ಕೊಂಡು ಲಂಚ್ ಬಾಕ್ಸ್ ತೊಗೊಂಡು ಹೋದ. ಸ್ಕೂಲ್ ಬಸ್ ಎಲ್ಲ 7:35-40 ಎಲ್ಲ ಬಂದುಬಿಡುತ್ತೆ. ಅಷ್ಟರೊಳಗಡೆ ನಂದು ಇಲ್ಲೆಲ್ಲ ಪ್ರಿಪೇರ್ ಆಗಬೇಕು. ನೋಡಿ, ಇಲ್ಲಿ ಚಪಾತಿ ಜೊತೆ ಪಲ್ಯ ಮತ್ತು ಮೆಂತೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು.
ಹಾಗೆ ನಂದಿಲ್ಲಿ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ನಾವು ಮಾರ್ನಿಂಗ್ ವಾಕ್ ಹೋಗ್ತೀವಿ. ಇಲ್ಲ ಪರಿನ್ ಸುಮ್ಮನೆ ಕೂರಲ್ಲ, ಅವನು ಹೊರಗಡೆ ಕರ್ಕೊಂಡು ಹೋದರೆ ಅವನು ಚೆನ್ನಾಗಿ ಒಂದು ಸ್ವಲ್ಪ ಊಟ ಮಾಡ್ತಾನೆ ಅಂತ ಮಾರ್ನಿಂಗ್ ಸ್ವಲ್ಪ ವಾಕ್ ಹೋಗ್ತೀವಿ. ಹಾಗೆ ನಮಗೂ ವಾಕ್ ಆಗುತ್ತೆ ಮಾರ್ನಿಂಗು. ಇಲ್ಲಿ ನೋಡಿ ಇಲ್ಲಿ ಪರಿ, ಹಾಯ್ ಮಾಡ, ಹಾಯ್ ಹಾಯ್. ಹಾಯ್ ಹಾಯ್. ಇದು ನಮ್ಮದು ಮಂಡೆಯಿಂದ ಫ್ರೈಡೇ ರುಟೀನ್ ಆಗಿರುತ್ತೆ. ಅವನಿಗೆ ಸ್ಕೂಲ್ ಕಳಿಸಿ ನಮಗೆ ವಾಕ್ ಬರೋಕ್ಕೆ ಟೈಮ್ ಸಿಗುತ್ತೆ, 1-2 hours. ಅಪಾರ್ಟ್ಮೆಂಟಲ್ಲಿರೋದು ಇದು ಒಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ ನೋಡಿ. ಇದು ವಾಕಿಂಗ್ ಪಾತ್ವೇ ಎಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಇಲ್ಲಿ ಫುಲ್ ಎಲ್ಲ ಗ್ರೀನರಿ, ಇದ್ರ ಮಧ್ಯೆ ಮಾರ್ನಿಂಗ್ ವಾಕ್ ಮಾಡೋದಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದು ವೀಕೆಂಡ್ಸಲ್ಲಿ ಫುಟ್ಬಾಲ್ ಕೋರ್ಟು, ಟೆನ್ನಿಸ್ ಕೋರ್ಟು ಫುಲ್ ಬ್ಯುಸಿಯಾಗಿರುತ್ತೆ. ಮಕ್ಕಳು ಫುಲ್ ಆಟ ಆಡ್ಕೊಂಡಿರ್ತಾರೆ ಅಲ್ಲಿ, ನೋಡೋಕ್ಕೆ ಚೆಂದ ಅದು. ಕೆಳಗೆ ವಾಕ್ ಮಾಡಪ್ಪ, ಕೆಳಗೆ ವಾಕ್ ಮಾಡಕ್ಕೆ ಬಂದಿಲ್ಲ ನೀನು ಪರಿ. ಹಾಗೆ ಇದೆಲ್ಲ ಬಂದು ನಮ್ಮ ಅಪಾರ್ಟ್ಮೆಂಟಿದ್ದು ಕಿಡ್ಸ್ ಪ್ಲೇ ಏರಿಯಾ ಮತ್ತು ವಾಕಿಂಗ್ ಟ್ರ್ಯಾಕ್ದು ವ್ಯೂ ಇದು. ಅಲ್ಲ ಹತ್ತು ಮೇಲೆ ಹತ್ತು ಬರ್ತದ, ಹತ್ತು ಮೇಲೆ ಮಣ್ಣು ಮಣ್ಣು ಏನು ಮಾಡಲ್ಲ, ಕುತ್ಕೊ ನೀನು. ಜಾರ್ಸ್ ಅದು ಜಾರ್ಸ್ಕೊಂಡಿರ್ತಾನೆ. ಇಲ್ಲಿ ಕೂತ್ಕೋ, ಸೀಸ ಆಡ್ಬಾ. ಸೀಸ ಆಡ್ತೀಯ? ಸೀಸ ತಗೋ, ಹಿಡ್ಕೊ. ಸ್ಲೈಡ್ ಆಡು, ಸ್ಲೈಡ್. Baby come little baby come brum 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 baby come brum 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 ಇಲ್ಲ ಹತ್ತು ಬರೀ ಹತ್ತು ಮೇಲೆ ಹತ್ತು. ಆಟಾಡ ಅಂತ ನೋಡಿ ಹೆಂಗ್ ಅಲ್ಲ ಇಲ್ವಾ, ಇಲ್ಲಿ ಸ್ಲೈಡ್ ಆಗ್ತದೆ. ಅಲ್ಲಿ ಸ್ಲೈಡ್ ಇಲ್ಲ, ಚೆನ್ನಾಗಿಲ್ಲ. ಅಲ್ಲಿ ಮಮ್ಮಿ ಇದ್ದಾಳೆ, ಹೋಗಿ ಅಲ್ಲಿದ್ದಾಳೆ ಮಮ್ಮಿ. ಹೋಗಿ ಮಮ್ಮಿ ಆ ಕಡೆ ಹೋಗಿ. ಹಾಗೆ ಇಲ್ಲಿ ಪರಿನಿನ್ನ ಅವ್ರ ಪಪ್ಪ ಆಟ ಆಡಿಸ್ತಿದ್ದಾರೆ, ಸೊ ದಟ್ ನಾನು ವಾಕ್ ಮಾಡ್ಬೋದು ಅಂತ. ಆಮೇಲೆ ನಾನು ಅವ್ನು ನೋಡ್ಕೊಳ್ತಿರ್ತೀನಿ, ಅವ್ರ ಪಪ್ಪ ಹೋಗಿ ವಾಕ್ ಮಾಡ್ತಾರೆ. ಫ್ಲವರ್ ಬಿಟ್ಟಿದೆ.
ಹಾಂ ಫ್ಲವರ್. ವಾವ್, ಸೂಪರ್ ಆಗೈತಲ್ಲ ಪರಿ. ಅಲ್ಲಿ ಇನ್ನೊಂದು ಫ್ಲವರ್ ಐತೆ, ಬಾ ತಗೊಳ. ಅಲ್ಲಿ ಇನ್ನೊಂದು ಫ್ಲವರ್ ತಗೋ. ಹೋಗೋಣ ಪಾಪರಿ, ಹೋಗೋಣ ಮನೆಗೆ ಹೋಗೋಣ. ಮಣ್ಣಾಡ್ತೀಯ, ಆಟ ಆಡು. Apa budene ai nema indele ai ingkan leta ai awan ಆ ಫ್ಲವರ್ ಗಿಡ ನೋಡಿ, ಆ ಚಿಕ್ಕ ಮರದಲ್ಲಿ ಎಷ್ಟೊಂದು ಫ್ಲವರ್ಸ್ ಬಿಟ್ಟಿದೆ. ಅದೆಲ್ಲ ಕೆಳಗೆ ಉದುರು ಬಿಟ್ಟಿತ್ತು. ಅದು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಇಷ್ಟೆಲ್ಲ ಆಟ ಆಡಿಸಿದ ಮೇಲೂ ಇವನಿಗೆ ಮನೆಗೆ ಕರ್ಕೊಂಡು ಹೋಗೋದು ಬಿಗ್ ಟಾಸ್ಕು. ಪರಿ ಫ್ಲವರ್ ಹಿಂಗೆಲ್ಲ ಕಿತ್ತದ ಪರಿ. ಸಾಕು, ನೀ ಎಲ್ಲ ಹರ್ಕೊಂಡು ಬಿಸಾಕ್ತೀಯ, ಬೇಡ. ಥ್ಯಾಂಕ್ ಯು ಪರಿ. ತಗೋ ಸ್ಟಾರ್ ತಗೋ, ಹೋಗೋಣ ಮನೆಗೆ. ಸ್ಟಾರ್ ತಗೋ, ಸ್ಟಾರ್ ಇದೆಯಲ್ಲ ಅಲ್ಲಿ ತಗೋ. ಅಲ್ಲಿ ಸ್ಟಾರ್ ಇದೆಯಲ್ಲ ತಗೋ ಪರಿ. ಇಲ್ಲಿ ಬ್ಲೂ ಕಲರ್ದು ಆಟ ಆಡೋದು. ಹಾಂ ಹಾಂ, ಕಮ್ ಲೆಟ್ಸ್ ಗೋ. ಸೈಟ್ಗೆ ಹೋಗೋಣ ಅಲ್ಲಿಂದ. ಬಾ ಹೋಗೋಣ, ನಡಿ ಗೋ. ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಲ್ಲ ಅವ್ರಿಗೆ ನನ್ನ ಲೈಫ್ ಬಿಗ್ಗೆಸ್ಟ್ ಡ್ರೀಮ್ನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದೇನೆಂದರೆ, ನಾವು ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ನಮ್ಮದು 1 ಇಯರ್ ಆಗ್ತಾ ಬರ್ತಾ ಇದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಆಲ್ಮೋಸ್ಟ್ 2 to 3 months ತೊಗೊಳುತ್ತೆ ಅನಿಸುತ್ತೆ, ಗೊತ್ತಿಲ್ಲ ಇನ್ನು. ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆ ಅದು. ಸೊ ದಟ್ ನಾವು ಅಲ್ಲಿ ಹೋಗ್ತಾ ಇರ್ಬೋದು. 1 kilometer ಅವೇ ಡಿಸ್ಟೆನ್ಸಲ್ಲೇ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ರೆಂಟ್ ಇರೋದು ಇವಾಗ ಸದ್ಯಕ್ಕೆ. ಬನ್ನಿ, ನಮ್ಮ ಅಂಡರ್ ಕನ್ಸ್ಟ್ರಕ್ಷನ್ ಡ್ರೀಮ್ ಹೌಸು ಸ್ಮಾಲ್ ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹೋಗೋಣ. ಇದು ಕೂಡ ನಾವು ತೊಗೊಂಡಿರೋದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ ಮತ್ತು ಕಿಡ್ಸ್ ಫ್ರೆಂಡ್ಲಿ ಕೂಡ. ಇಲ್ಲಿ ಕೂಡ ಕ್ಲಬ್ ಹೌಸ್ ಫೆಸಿಲಿಟಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಅದನ್ನು ನಾವು ಮುಂದಿನ ವಿಡಿಯೋಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಅದು ಎಲ್ಲ ಡೀಟೇಲ್ಸು ಕ್ಲಬ್ ಹೌಸ್ದು. ಅದನ್ನೆಲ್ಲ ನಾನು ಮುಂದಿನ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಕ್ಲಬ್ ಹೌಸು ವಿಡಿಯೋ ಶೂಟ್ ಮಾಡಿ ಇಲ್ಲಿದೆ ಯಾವ ಥರ ಇದೆ ಅಂತ.
ಫಸ್ಟ್ ಆಫ್ ಆಲ್ ವೆಲ್ಕಮ್ ಯು ಆಲ್ ಟು ಅವರ್ ನ್ಯೂ ಹೋಮ್. ಇದು ಫಸ್ಟ್ ಕಿಚನ್ ವ್ಯೂ. ಇಲ್ಲಿ ಬಂದು ಹಾಲ್, ಈ ಕಡೆ ಇದೆ ಸ್ಟೇರ್ ಕೇಸ್ ಇದೆ ಈ ಕಡೆ. ಸೊ ಇದು ಬಂದು ಪೂಜಾ ರೂಮ್ ಇಲ್ಲಿರೋದು. ಹಾಗೆ ಈ ಕಡೆ ಸೈಡ್ ಬಂದರೆ ಇಲ್ಲಿ ನಮ್ಮದು ಪ್ಯಾಂಟ್ರಿ ಬರುತ್ತೆ. ಇದು ಎಲ್ಲ ಸಿವಿಲಲ್ಲೇ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ನೋಡಿ ಯಾವ ಥರ ವ್ಯೂ ಇದೆ ಅಂತ. ಹೊರಗಡೆಯಿಂದ ನೋಡಿದರೆ ಸಖತ್ತಾಗಿದೆ ಅಲ್ಲ, ಗ್ರೀನರಿ ಕಿಟಕಿಯಿಂದ ನೋಡಿದರೆ. ಸೊ ಹಾಗೆ ಮೇಲೋದ್ರೆ ಬೆಡ್ರೂಮ್ಸ್ ಇದೆ. ಸೊ ಇವಾಗ ಸ್ಕರ್ಟಿಂಗ್ ಕೆಲಸ ನಡೀತಿದೆ. ಸ್ಟೇರ್ ಕೇಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಫ್ಲೋರಿಂಗ್ ಎಲ್ಲ ಆಗಿದೆ. ಈಗ ಸ್ಕರ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದಾದಮೇಲೆ ಬಾತ್ರೂಮ್ ವರ್ಕ್ ಅಂತ. ಸೊ ಇದು ಬಂದು ನಮ್ಮದು ವಾರ್ಡ್ರೋಬು. ಇಲ್ಲಿರೋದು ನಮ್ಮದು ಬಾತ್ರೂಮು. ಈಗ ನೋಡಿದ್ದು ನೀವು ಮಾಸ್ಟರ್ ಬೆಡ್ರೂಮ್ ಮತ್ತು ಬಾತ್ರೂಮ್. ಸೊ ಮೇಲೆ ಹೋದರೆ ಹಾಗೆ ಇದು ಕಿಡ್ಸ್ ಬಾತ್ರೂಮ್ ಪ್ಲಸ್ ಬೆಡ್ರೂಮ್ ಇರುತ್ತೆ ಇಲ್ಲಿ ಮೇಲೆ. ಸೊ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮು ಮತ್ತು ಕಿಡ್ಸ್ ಬೆಡ್ರೂಮ್ದು ಪ್ಲ್ಯಾನ್ ಆಲ್ಮೋಸ್ಟ್ ಸೇಮ್ ಆಗೇ ಇದೆ. ನಾವು ಚೇಂಜ್ ಏನು ಮಾಡ್ಸೋಕೆ ಹೋಗಿಲ್ಲ. ಬಟ್ ಎಕ್ಸ್ಟೀರಿಯರಲ್ಲಿ ಅದು ಲುಕ್ ಬೇರೆ ಥರ ಇದೆ. ಇದು ಬಂದು ನಮ್ಮ ಟೆರೆಸ್ಸಿಂದ ನೋಡಿದರೆ ನೋಡಿ ಬೆಂಗಳೂರು ವ್ಯೂ ಯಾವ ಥರ ಕಾಣ್ತಾ ಇದೆ. ಸೊ ಗ್ರೀನರಿ, ಅಲ್ಲೇ ಬಂದು ನೈಸ್ ರೋಡ್ ಬೇರೆ ಇದೆ. ಸೊ ನಾವು ಸೈಡ್ ಕಡೆಯಿಂದ ಮನೆಗೆ ಬಂದ್ವಿ. ಆಗಲೇ ಟೈಮು 9:30 to 10 o'clock ಆಗಿತ್ತು. ಆಫೀಸ್ ಲಾಗಿನ್ ಬೇರೆ ಅಂತ ನಾವು ಅರ್ಜೆಂಟಲ್ಲಿ ಬಂದ್ವಿ. ಅವನಿಗೆ ಹಸುವಾಗಿತ್ತು, ಹಾಗೆ ನಾನು ಫ್ರೆಶನ್ ಅಪ್ ಆಗಿ ಅವನಿಗೆ ಊಟ ಮಾಡ್ಸೋಕ್ಕೆ ಬಂದೆ. ಎದ್ದೇಳು. ಏನು ಪರಿ? ಅನ್ನ ತುಪ್ಪ ಸಾಂಬಾರು. ವಾವ್. ಅವನಿಗೀಗ ತಿಂಡಿಗಳೆಲ್ಲ ಸಪ್ರೇಟಾಗಿ ಮಾಡೋಕ್ಕೆ ಹೋಗಲ್ಲ. ನಾವೇನು ಅವತ್ತಿನ ದಿನ ಅಡುಗೆ ಮಾಡ್ಕೊಂಡಿರ್ತೀವಿ ಅವನಿಗೂ ಅದನ್ನೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಸ್ಪೈಸ್ ಎಲ್ಲ ಕಡಿಮೆ ಹಾಕಿ, ಖಾರ ಕಡಿಮೆ ಹಾಕಿ. ಯಾಕೆ ಬೇಡ? ಮತ್ತೇನು ತಿಂತಿ? ಇದು ಬೇಡ ಅಂದರೆ ಏನು ತಿಂತಿ ನೀನು? ಅವನಿಗೆ ಅದನ್ನು ತಿನ್ನಿಸಿದ್ರೆ ಖಾರ ಅನ್ನಿಸ್ತಿತ್ತು. ಸೊ ಅವನ ಕಡೆನೇ ಪ್ಲೇಟ್ ಕೊಟ್ಟು ನೀನೇ ತಿನ್ನು ಅಂತ ಕೊಟ್ಟರೆ ಆವಾಗ ಖಾರ ಹತ್ತಲಿಲ್ಲ ಅವನಿಗೆ. ಅವನೇ ಖುದ್ದಾಗಿ ತಿನ್ಕೊಂಡ. ಕಾರ್ ಮಾಡಿಲ್ಲ ಪರಿ ನಾನು. ಅದು ತಗೋ. ಮತ್ತೇನು ತಿಂತೀನಿ ನೀನು? ಹಾಂ, ಕಾರಿಲ್ಲ ಇದು. ತಗೋ ನೀ ತಿನ್ನು. ಪಲ್ಯ ಹಚ್ಕೊಡ್ತೀನಿ ನೀನೆ. ಹಾಂ, ಸೊ ಎಲ್ಲ ಮದರ್ಗೂ ಇದು ಒಂದು ಬಿಗ್ ಟಾಸ್ಕ್ ಆಗಿರುತ್ತಲ್ಲ, ಮಕ್ಕಳಿಗೆ ಊಟ ಮಾಡಿಸೋದು. ಏನಾದರೂ ತಿನ್ನಲಿ ಅಂತ ನಾವು ಕಷ್ಟಪಡ್ತಿದ್ರೆ ಅವ್ರದ್ದು ನಾಟಕ್ಕೆ ಭಾಳ ಆಗುತ್ತೆ ಅವ್ರದ್ದು.
ಸೂಪರ್ ಆಯ್ತಾ? Bawud. ಬಾವು ಓಡಿಸು ಬಾವುಗೆ. Wood. ಹೋಯ್ತು Uta. ಹೋಯ್ತು. ಪಲ್ಯ ಹಚ್ಕೋಬೇಕು, ಹಂಗೆ ಚಪಾತಿ ತಿನ್ಬಾರ್ದು. ಪಲ್ಯ ಹಚ್ಕೊಬರಿ. ಪಾರ್ತ್ ಹೆಂಗೆ ಹಚ್ಕೋತಾನಲ್ಲ ಪಲ್ಯ ಹಂಗೆ ಹಚ್ಕೊಂಡು ತಿನ್ಬೇಕು. ಹಚ್ಕೊಂಡಿಲ್ಲ ನೀನು. ಹಂಗೆ ಚಪಾತಿ ತಿನ್ಬೇಡ ಪರಿ. Tagidu. ಹ್ಞೂ ಕಟ್ ಮಾಡ್ಲಾ? ಪೀಸ್ ಮಾಡಿಕೊಡ್ಲಾ? ತಗೋ. ಪಲ್ಯ ಹಚ್ಕೋಬೇಕು. ಪಾರ್ಥಣ್ಣ ಹೆಂಗೆ ಹಚ್ಕೋತಾನೆ ನೋಡು ಪಲ್ಯ. ಹಾಂ, ಲೈಕ್ ದ್ಯಾಟ್. ಓಕೆ, ಗುಡ್ ಬಾಯ್ ಪರಿ. Bad. ತೀ ಅಲ್ಲಿ ಹಾಲು ನೋಡಿ. ವಾವ್, ಈಗ ಹೆಂಗೆ ಐತಿ? ಸೌತೆಕಾಯಿ ತಿನ್ನು, ಸೌತೆಕಾಯಿ. ಕಟ್ ಮಾಡ್ಲಾ? ತಗೋ. ಇದು ಹಚ್ಕೋಬೇಕು, ಪಲ್ಯ ಹಚ್ಕೋಬೇಕು ಪರಿ. Bale. ಹಾಂ, ಇದು ಹಚ್ಕೋ. ಏನು? No. ಏನು? ಬೂ ಬೇಕಾ? ಬೂ ಬೇಕು. ಸೌತೆಕಾಯಿ ಕಟ್ ಮಾಡು. ಸೊ ಇದು ದಿನ ಇದೇ ಥರ ತಿನ್ನಲ್ಲ ಅವನು. ಸೊ ನಾವು ಭಾಳ ಪೇಷನ್ಸ್ ಆಗಿರಬೇಕು ಅವನಿಗೆ ತಿನ್ನಿಸ್ಬೇಕಂದ್ರೆ. ಪಲ್ಯ ಹಚ್ಕೊಪರಿ. Tagidu. ತೆಗಿಲ್ಲ. ಅವನ ಜೊತೆ ಮಾತಾಡ್ಕೊತ ಇನ್ಸ್ಟ್ರಕ್ಷನ್ ಕೊಡ್ಕೊತ ಅವನಿಗೆ ಊಟ ಮಾಡಿಸ್ತಿದ್ದೆ. ಇಲ್ಲ ಅಂದರೆ ಅವನು ಟಿ ವಿ ನೋಡ್ಕೊತ ಕುಂತ್ಬಿಡ್ತಾನೆ. ಈ ಕಡೆ ಬಾಯಿಗಿಂದು ಮುಗಿಸಲ್ಲ, ಈ ಕಡೆ ಬೇರೆ ತುತ್ತು ಹಾಕಿಸ್ಕೊಳ್ಳಲ್ಲ. ಹಾಗಾಗಿ ನಾನು ಈ ಥರ ಟ್ರೈ ಮಾಡ್ತೀನಿ ಅವನಿಗೆ ಎಂಗೇಜಿಂಗ್ ಆಗಿಡೋಕ್ಕೆ. ಇಲ್ಲಾಂದರೆ ಟಿ ವಿ ಆನ್ ಇರಲೇಬೇಕು. ಏನು ಬೇಕು? ಚಪಾತಿ ಬೇಕಾ? ನೀನು ಪಲ್ಯ ಹಚ್ಕೊಂಡು ತಿನ್ನಲ್ಲಲ್ಲ ಮತ್ತೆ ಪಲ್ಯ ಎಲ್ಲ ಉಳಿಸ್ತು, ಬರೀ ಅರ್ಧ ಚಪಾತಿ ತಿಂದಿಲ್ಲ ಪರಿ. ಬೇಕಾ? ಚಪಾತಿ ಹಾಲು ಹಾಕೊಂಬ. ಅಟ್ ಲಾಸ್ಟ್ ಅವನು ಪ್ಲೇಟಲ್ಲಿ ಕೊಟ್ಟಿರೋ ಚಪಾತಿ ಎಲ್ಲ ತಿಂದ ಅಂತ ನನಗೆ ತುಂಬ ಖುಷಿ ಆಯಿತು. ಇದಾದಮೇಲೆ ಅವನ ಫೇವ್ರೆಟ್ಟು ಸ್ವಲ್ಪ ತಿನ್ಸೋಣ ಅಂತ ಅದೇ ಚಪಾತಿಗೆ ಹಾಲು, ಬೆಲ್ಲ ಮತ್ತು ತುಪ್ಪ ಹಾಕೊಂಡ್ಬಂದೆ, ತಿಂದ. ಅದಾದಮೇಲೆ ನಾನು ತಿಂಡಿ ತಿನ್ಕೊಂಡೆ. ನೋಡಿ ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಸೊ ನಂದೆಲ್ಲ ಊಟ ಆದಮೇಲೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಅವ್ನು ಮಲ್ಕೊಳ್ಳೋ ಟೈಮ್ ಆಗಿತ್ತು. ಸೊ ದಟ್ ಅವನಿಗೆ ಸ್ವಲ್ಪ ಫ್ರೂಟ್ಸು, ಮ್ಯಾಂಗೋ ಅಂದರೆ ಇಷ್ಟ. ಸೊ ಫ್ರೂಟ್ಸ್ ಕೊಟ್ಟೆ. ಫ್ರೂಟ್ಸ್ ತಿಂದಾದಮೇಲೆ ಅವನು ಸ್ನಾನ ಮಾಡ್ಕೊಂಡು ಫ್ರೆಶನ್ ಅಪ್ ಆದ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಕಾಮೆಂಟ್ ಹಾಕಿ ವಿಡಿಯೋ ಯಾವ ಥರ ಇತ್ತು ಅಂತ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ನಾನು ನಿಮಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಬರೀ ಮಕ್ಕೋತಿಲ್ಲ.